ಶಾಸಕ ವೀರೇಂದ್ರ ಪಪ್ಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇಡಿ ಸಿಕ್ಕಿಂನಲ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇರೋದು ಇಡಿ ಅಧಿಕಾರಿಗಳು. ಕೋಲ್ಕತ್ತಾ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸ್ನೇಹಿತರೊಂದಿಗೆ ಪಪ್ಪಿ ಸಿಕ್ಕಿಂನಲ್ಲಿದ್ದಾಗ ಸಿಕ್ಕಿಬಿದ್ದಿರೋದು. ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇದೇನು ಮೊದಲನೇ ಅನುಭವ ಏನಲ್ಲ ವೀರೇಂದ್ರ ಪಪ್ಪಿಗೆ. ಹಿಂದೆ ಕೂಡ ಇದೆ ವೀರೇಂದ್ರ ಪಪ್ಪಿಯ ಮೇಲೆ ದಾಳಿಗಳು ನಡೆದಿದ್ವು. ಮನೆ ಬಾತ್ರೂಮಲ್ಲಿ ಅದು ಸಿಕ್ಕಿತ್ತು, ಇದು ಸಿಕ್ಕಿತ್ತು, ಚಿನ್ನ ಸಿಕ್ಕಿತ್ತು, ಒಡವೆ ಸಿಕ್ಕಿತ್ತು, ಹಣ ಸಿಕ್ಕಿತ್ತು ಅಂತೆಲ್ಲ ಮಾಹಿತಿ ಇತ್ತು. ಇದೀಗ ಮತ್ತೊಮ್ಮೆ ಇದೇ ಕೆ.ಸಿ. ವೀರೇಂದ್ರ ಪಪ್ಪಿಯ ಮೇಲೆ ಇಡಿ ಒಂದು ಕಡೆ ಕಣ್ಣಿಟ್ಟು ದಾಳಿಯನ್ನು ಮಾಡಿ ಒಂದು ಕಡೆ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಒಂದು ಕಡೆ ತನಿಖೆ ಕೂಡ ಆಗ್ತಾ ಇದೆ. ಇಲ್ಲಿ ಸಿಕ್ಕಿಂನಲ್ಲೂ ವೀರೇಂದ್ರ ಪಪ್ಪಿಯ ವ್ಯವಹಾರ ಇದೆ ಅಂತ ಗೊತ್ತಾಗಿದೆ. ವೀರೇಂದ್ರ ಪಪ್ಪಿಗೆ ಈ ಮೂಲಕವಾಗಿ ಇಡಿ ಶಾಕ್ ಕೊಟ್ಟಿರೋದು. ದೊಡ್ಡಣ್ಣ ಅವರ ಅಳಿಯ, ನಟ ದೊಡ್ಡಣ್ಣ ಇದ್ದಾರಲ್ಲ, ಅವರ ಅಳಿಯ ವೀರೇಂದ್ರ ಪಪ್ಪಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೂಡ ಹೌದು. ಇಡಿ ಶಾಕ್ ಕೊಟ್ಟಿದೆ ಅವರಿಗೆ. ಬೆಂಗಳೂರು, ಚಿತ್ರದುರ್ಗ, ಚಳ್ಳಕೆರೆ ಸೇರಿದಂತೆ 17 ಕಡೆಗಳಲ್ಲಿ ದಾಳಿ ಮಾಡಿರುವುದು. ವಸಂತನಗರದ ಫ್ಲಾಟ್ನಲ್ಲಿ ಇಡಿ ಪರಿಶೀಲನೆ ಮುಂದುವರೆದಿದೆ. ವಸಂತನಗರದ ಫ್ಲಾಟ್ನಲ್ಲೇ ಉದ್ಯಮದ ವ್ಯವಹಾರವನ್ನು ನಡೆಸ್ತಾ ಇದ್ದಂಥ ಮಾಹಿತಿ ಇದೆ. ಕಂಪನಿಗಳ ವ್ಯವಹಾರ ಸೇರಿ ಗೋವಾ ಉದ್ಯಮದ ಸಂಪೂರ್ಣ ವ್ಯವಹಾರ ಫ್ಲಾಟ್ನಲ್ಲಿ ನಡೆಯುತ್ತೆ ಅಂತ ಹೇಳಿ ಅವರಿಗಿರೋ ಮಾಹಿತಿ. ಆ ಪ್ರಕಾರ ಫ್ಲಾಟ್ಗೆ ಬಂದಿದ್ದಾರೆ. ದಾಖಲೆಗಳು ಸಿಕ್ಕಿವೆ ಅಂತ ಕೆಲವು. ಪರಿಶೀಲನೆ ಕಾರ್ಯ ಮುಂದುವರಿತಾ ಇದೆ. ವಸಂತನಗರದ ಅಪಾರ್ಟ್ಮೆಂಟ್ನ 7ನೇ ಮಹಡಿಯಲ್ಲಿ ನಿವಾಸ ಇದೆ. ಒಟ್ಟು 3 ವಾಹನಗಳಲ್ಲಿ ಬಂದಿರೋದು ಅಧಿಕಾರಿಗಳು. 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿರ್ತಕ್ಕಂಥ ಮನೆಯ ಮೇಲೂ ಕೂಡ ದಾಳಿಯಾಗಿದೆ. ಮನಿ ಲಾಂಡ್ರಿಂಗ್, ಇಡಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅದರ ಒಂದು ಅಡಿಯಲ್ಲೇ ಕೆಲಸ ಮಾಡೋದು. ಹಣಕಾಸಿನ ಅಕ್ರಮ ವರ್ಗಾವಣೆ ವಿರುದ್ಧವಾಗಿ ಅವರು ಕೆಲಸ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹಣಕಾಸಿನ ಅಕ್ರಮವಾಗಿ ವರ್ಗಾವಣೆ ಮಾಡಬಾರ್ದು ಅನ್ನೋ ಒಂದು ವಿಚಾರದಲ್ಲೇ ಇಡಿ ತಂಡ ಕೆಲಸವನ್ನು ಮಾಡೋದು. ಹಾಗಾಗಿ ರತ್ನ ಗೇಮಿಂಗ್ ಸೊಲ್ಯೂಷನ್ ಕಂಪನಿ, ರತ್ನ ಗೋಲ್ಡ್ ಕಂಪನಿ, ರತ್ನ ಮಲ್ಟಿಸೋರ್ಸ್ ಕಂಪನಿ, ಪಪ್ಪಿ ಟೆಕ್ನಾಲಜೀಸ್ ಕಂಪನಿ, ಪಪ್ಪಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಪಪ್ಪಿ ಬಿಯರ್ ಬಾಕ್ಸ್ ಕಚೇರಿ ಮೇಲೆ ಇದೀಗ ದಾಳಿಯಾಗಿರೋದು. ದುರ್ಗ, ಚಳ್ಳಕೆರೆಯಲ್ಲಿ ಗೇಮಿಂಗ್ ಆ್ಯಪ್ ಸಂಬಂಧವಾಗಿ ಕೂಡ ದೂರು ದಾಖಲಾಗಿತ್ತು. ECIR ದಾಖಲಿಸಿಕೊಂಡು ಕರ್ನಾಟಕ, ಗೋವಾದ ಕೆಲವು ಕಡೆಯಲ್ಲಿ ದಾಳಿಯನ್ನು ಮಾಡಲಾಗಿದೆ.